ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಒಂದು ಚಾನಲ್ ಯಾರೇ ನೋಡ್ತಿದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಮುಂದೆ ಒಂದು ವಿಡಿಯೋ ಯಾವುದೇ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮಗೆಲ್ಲರಿಗೂ ರೀಚ್ ಆಗುತ್ತೆ. ನಾವು ಬಂದು ಇವತ್ತು ಕಡಲೆಕಾಯಿ ಪರ್ಸೆಗೆ ಬಂದಿದ್ವಿ. ಇದು ಬಂದು ಬಸವನಗುಡಿನಲ್ಲಿ ನಡೆಯುತ್ತೆ. ಇಲ್ಲಿ ಬಂದು ನಾವು ಮೊದಲಿಗೆ ಒಂದು ಕೃಷ್ಣ ದೇವಸ್ಥಾನಕ್ಕೆ ಹೋದ್ವಿ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಒಳಗಡೆನೂ ಅಷ್ಟೇ ತುಂಬ ಸೈಲೆಂಟ್ ಆಗಿತ್ತು. ಅಲ್ಲಿ ಕುಂತ್ಕೊಂಡು ಎಲ್ಲ ಧ್ಯಾನ ಮಾಡ್ತಿದ್ರು. ಮತ್ತು ಪೀಸ್ಫುಲ್ಲಾಗಿ ತುಂಬಾ ನೀಟಾಗೂ ಇದೆ, ಮತ್ತು ಸೈಲೆಂಟಾಗಿದ್ದಾರೆ ಎಲ್ಲರೂ ಅಷ್ಟೇ. ಅದು ಅಷ್ಟೇ ನೋಡೋಕೆ ಯೂನಿಕ್ ಆಗಿದೆ. ನೆಕ್ಸ್ಟ್ ಬಂದು ಹಾಗೆ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಗೋವೆಲ್ಲ ಇತ್ತು, ಅಲ್ಲೂ ಅಷ್ಟೇ ಎಷ್ಟು ನೀಟಾಗಿತ್ತು ಅಲ್ಲೂ. ಮತ್ತು ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು. ಇಲ್ಲೂ ಅಷ್ಟೇ ಶಾಪಿಂಗ್ ಅಂತ ಬಂದಾಗ ಹೆಣ್ಮಕ್ಳಿಗೆ ತುಂಬಾ ಶಾಪಿಂಗ್ ಇದೆ, ಮಕ್ಕಳಿಗೆ ಇದೆ. ಈ ಒಂದು ಇದರಲ್ಲೂ ಅಷ್ಟೇ. ಪ್ರೈಸಸ್ಸು ಅಷ್ಟೇ ಅಂಥ ಪ್ರೈಸ್ ಏನಿಲ್ಲ, ಓಕೆ. ಜಾತ್ರೆ ಅಂದಾಗ ಈ ಒಂದು ಬೆಂಗಳೂರು ಒಂದು ಸೆಂಟ್ರಲ್ಲಿ ಬಂದ್ಬಿಟ್ಟು ಈ ಥರ ಒಂದು ಸಿಟಿನಲ್ಲಿ ಈ ಥರ ಜಾತ್ರೆ ನಡೆಯೋದೇ ನಮಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಮತ್ತು ಜನನೂ ಅಷ್ಟೇ, ಆ ಸುತ್ತಮುತ್ತ ಜನ ತುಂಬ ದೂರದಿಂದ ಸಹ ತುಂಬ ಜನ ಬಂದಿದ್ದರು. ಕಡಲೆಕಾಯಿ ಪರ್ಸೆ ಅಂತಂದಾಗ ಕಡಲೆಕಾಯಿ ಇರಲೇಬೇಕಲ್ವ. ಎಲ್ಲ ಕಡೆ ತುಂಬಾ ಕಡಲೆಕಾಯಿ ಇತ್ತು, ಹಸಿ ಕಡಲೆಕಾಯಿ ಮತ್ತು ಹುರಿದಿರ್ತಾರಲ್ವ ಅದು ಸಹ ಇತ್ತು. ಇದೆಲ್ಲ ನೋಡ್ಕೊಂಡು ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಬಸವನಗುಡಿ ಅಂದರೆ ಈ ಒಂದು ಬಸವಣ್ಣ ದೇವಸ್ಥಾನ ಇದೆಯಲ್ವ, ಅಲ್ಲಿ ಬಂದು ಅಲ್ಲೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿದೆ ಅಲ್ಲೂ ಅಷ್ಟೇ. ಇದೆಲ್ಲ ನೋಡಿಕೊಂಡು ಒಂದು ಚಿಕ್ಕ ವ್ಲಾಗ್ ಆಗಿದೆ ಅಷ್ಟೇ ಇದು. ನಾನು ಬಂದು ಒಂದು ಬಸವನಗುಡಿ ಜಾತ್ರೆನಲ್ಲಿ ಈ ಒಂದು ಜಾರ್ ತಗೊಂಡು ತುಂಬ ಚೆನ್ನಾಗಿದೆ, ಪ್ಲಾಸ್ಟಿಕಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, 2 ಜಾರಲ್ಲಿ ಒಂದು ಹುಣಸೆ ಹಣ್ಣು ಮತ್ತು ಇನ್ನೊಂದರಲ್ಲಿ ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು. ತುಂಬ ಚೆನ್ನಾಗಿದೆ ಇದು. 5 kg ಅಷ್ಟೇ ಇಡಿಸುತ್ತೆ. ಪ್ರೈಸು ಅಷ್ಟೇ ಅಂತ ಜಾಸ್ತಿ ಏನು ಕೊಡಲಿಲ್ಲ, ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.